Toon Bells. ಪಿಂಕ್ ಫಾರೆಸ್ಟ್ ಕಾಡಲ್ಲಿ ಚಳಿಗಾಲ ಪ್ರಾರಂಭ ಆಯ್ತು. ಬದಲಾಗ್ತಿರುವ ಈ ವಾತಾವರಣದ ಜೊತೆಗೆ ಅಲ್ಪ ಸ್ವಲ್ಪ ಸ್ನೋ ಫಾಲ್ ಕೂಡ ಆಗ್ತಿತ್ತು. ಸಾಯಂಕಾಲದವರೆಗೂ ಎಲ್ಲರೂ ಸ್ನೋ ಅಲ್ಲಿ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಅವ್ರವ್ರ ಮನೆಗಳಿಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಮಾರನೇ ದಿನ ಅವರು ಎದ್ದು ನೋಡ್ತಾರೆ. ಅವ್ರಿಗೆ ಏನೋ ಸ್ವಲ್ಪ ವಿಚಿತ್ರ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನಾಯ್ತಿದು? ಒಂದೇ ರಾತ್ರಿಗೆ ನನ್ನ ಮರ ಇಷ್ಟು ಮೋಸವಾಗ್ಬಿಟ್ಟಿದೆ. ಈ ಮರದಲ್ಲಿ ಎಲೆಗಳೆಲ್ಲ ಉದುರೋಗ್ತಿದಾವೆ. ಇಲ್ಲಿ ಒಂದು ಎಲೆ ಕೂಡ ಕಾಣಿಸ್ಕೊತಿಲ್ಲ. ಅದೇ ಸಮಯದಲ್ಲಿ ಪಕ್ಕದಲ್ಲಿದ್ದ ಪಾರಿವಾಳ ಹೀಗಂತ ಹೇಳುತ್ತೆ, ಅಯ್ಯಪ್ಪ, ನನ್ನ ಮರ ಅಂತೂ ಖಾಲಿ ಆಗೋಗಿದೆ. ನನ್ನ ಗೂಡಲ್ಲಿ ಮಂಜಿದೆ. ಆಮೇಲೆ ಅವ್ರು ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರ್ತಾರೆ. ನೋಡಿದ್ರೆ ಎಲ್ಲಾ ಮರದಲ್ಲಿ ಎಲೆಗಳು ಕೆಳಗಡೆ ಬಿದ್ದಿರ್ತವೆ. ಅದು ಮಾತ್ರ ಅಲ್ಲದೆ ಎಲ್ಲಾ ಜಂತುಗಳು ಕೂಡ ತುಂಬಾ ಬೇಜಾರಾಗಿರ್ತವೆ. ಎಲೆಗಳು ಕೆಳಗಡೆ ಉದುರೋಗಿರುವ ಕಾರಣದಿಂದ ಅವ್ರಿಗೆ ತುಂಬಾನೇ ಭಯ ಆಗ್ತಿರತ್ತೆ. ಏನ್ ಮಾಡೋದಂತ ಅರ್ಥ ಆಗೋದಿಲ್ಲ. ಎಲ್ಲಾರು ಒಂದು ಕಡೆ ಕೂಡಿ ಇದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಮರದಿಂದ ಎಲೆ ಬಿದ್ದದ್ರಿಂದ ಡೈರೆಕ್ಟ್ ಆಗಿ ಹಿಮ ನಮ್ಮ ಗೂಡಿಗೆ ಬರ್ತಿದೆ. ಇಡೀ ಚಳಿಗಾಲನ ಹೇಗ್ ಮಾಡ್ಕೊಳ್ಳೋದು? ಏನ್ ಮಾಡೋದು? ಈ ಚಳಿಗಾಲದಲ್ಲಿ ಎಲೆಗಳು ಉದುರಿ ಹೋಗೋದು ನಿಜವಾಗ್ಲೂ ತುಂಬಾ ಕಷ್ಟಕರವಾದ ವಿಷಯ. ಆಗ ಅವರು ನೋಡ್ತಾರೆ, ನದಿ ನೀರಲ್ಲಿ ಏನೋ ಒಂದು ಹೊಡ್ಕೊಂಡ್ ಬರ್ತಿರುತ್ತೆ. ಅದೇನದು? ಎಲ್ಲರೂ ನದಿಯ ದಡದ ಬಳಿ ಹೋಗ್ತಾರೆ. ಮತ್ತೆ ಅವ್ರು ನೋಡ್ತಾರೆ, ಅದೊಂದು ಗೂಡು. ಆಮೇಲೆ ಅದರಲ್ಲಿ ಒಂದು ಸುಂದರವಾದ ಮೇನ ಮಲ್ಕೊಂಡ್ ನಿದ್ದೆ ಮಾಡ್ತಿತ್ತು. ಮೋಂಟು ಕೋತಿ ಆ ಗೂಡನ್ನು ಎತ್ಕೊಂಡ್ ಬಂದು ಕೆಳಗಡೆ ಇಡುತ್ತೆ. ಮತ್ತೆ ಎಲ್ಲರೂ ಅದನ್ನ ನೋಡ್ತಾರೆ. ಆ ಈ ಮೈನಾ ಅಂತೂ ಕ್ಯೂಟ್ ಇದೆ. ಇದಂತೂ ಕಣ್ಣು ಬಿಟ್ಟಿಲ್ಲ. ಹಾ, ನೋಡ್ತಿದ್ರೆ ಈ ಮಗು ಈಗ್ಲೇ ಹುಟ್ಟಂಗ ಅನ್ಸ್ತಿದೆ. ಆದ್ರೆ ಇದರ ತಾಯಿ ಎಲ್ಲಿದ್ದಾಳೆ? ನೋಡ್ತಿದ್ರೆ ಇದರ ಬಾಯಿ ಬಂಗಾರದ ತರ ಇದೆ. ಇದಕ್ ಮುಂಚೆ ನಾನು ಯಾವೊಂದು ಪಕ್ಷಿಗೂ ಈ ತರ ಬಾಯಿ ನೋಡಿಲ್ಲ. ಹಂಗಂತ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಈ ಮಂಜಿನಿಂದ ತಪ್ಸ್ಕೊಳ್ಳೋದಕ್ಕೋಸ್ಕರ ಅವರ ಮನೆಗಳನ್ನು ಗೂಡಿನೊಳಗಡೆನೆ ಕಟ್ಕೊಂಡಿರ್ತಾರೆ. ಆದ್ರಿಂದ ಅವರು ಈ ಪಕ್ಷಿಯ ಗೂಡನ್ನು ಕೂಡ ಎತ್ಕೊಂಡೋಗಿ ಅದೇ ಗುಹೆ ಒಳಗಡೆನೆ ಇಡ್ತಾರೆ. ಅದೇ ಗುಹೆ ಒಳಗಡೆ ಟೀನು ಮತ್ತೆ ಪಾರಿವಾಳ ಇಬ್ರು ಗೂಡನ್ನು ಕಟ್ಕೊಂಡಿರ್ತಾರೆ. ಅವರಿಬ್ರು ಆ ಮಗುವನ್ನು ನೋಡ್ಕೋತಾರೆ. ಮಾರನೇ ದಿನ ಅದು ಕಣ್ ತೆಗೆದು ನೋಡುತ್ತೆ. ಎಲ್ಲರನ್ನೂ ಟುಕುರ್ ಟುಕುರ್ ಅಂತ ನೋಡುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದಕ್ಕೆ ಏನ್ ಹೆಸರಿಡೋಣ? ನಾವೇ ಇದಕ್ಕೆ ಹೆಸರಿಡೋಣ. ಇದಕ್ಕೆ ಹೆಸರು ಚಿಂಕಿ ಅಂತ ಇಡೋಣ. ಹಾ, ಚಿಂಕಿ ಚೆನ್ನಾಗಿದೆ. ಸ್ವಲ್ಪ ದಿನದಲ್ಲಿ ಚಿಂಕಿ ಮಾತಾಡಕ್ಕೆ ಮತ್ತೆ ಹಾರಕ್ಕೆ ಕಲ್ತ್ಕೊಂಡ್ಬಿಡುತ್ತೆ. ಚಿಂಕಿ, ನಮ್ಮ ಕಾಡಿನಲ್ಲಿ ಮರಗಳು ಚೆನ್ನಾಗಿದ್ದಿದ್ರೆ ನಿನಗೊಂದು ಹೊಸ ಮನೆ ಕಟ್ಟಿಕೊಡ್ತಿದ್ವಿ. ಇಲ್ಲ ಚಿಕ್ಕಮ್ಮ, ನೀವೆಲ್ಲರೂ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ, ಅದೇ ನಂಗ್ ಸಾಕು. ಅಮ್ಮ ಇಲ್ಲ ಅನ್ನೋ ಕಷ್ಟ ಕೂಡ ನನಗಿಲ್ಲ, ಗೊತ್ತಾ? ಆಗ ಚಿಂಕಿ ನೋಡುತ್ತೆ, ಒಂದು ವುಡ್ ಪೀಕರ್ ಮರದ ಹತ್ರ ಹೋಗಿ ಅದ್ರ ಬಾಯಿಂದ ಚುಚ್ತಾ ಇರುತ್ತೆ. ಅರೆ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ಚೆನ್ನಾಗ್ ಮಜಾ ಬರುತ್ತೆ. ನೀನು ಕೂಡ ಮಾಡಬಹುದು. ಅದನ್ ಕೇಳಿಸ್ಕೊಂಡು ಚಿಂಕಿ ಕೂಡ ಮೇಲೆ ಹೋಗಿ ಅದ್ರ ಬಾಯಿಂದ ಚುಚ್ಚಕ್ ಶುರು ಮಾಡುತ್ತೆ. ಅದು ಚುಚ್ಚುತ್ತಿದ್ದಂಗ್ಲೇ ಆ ಮರ ತುಂಬಾ ಹಸಿರಾಗಿ ಬದಲಾಗ್ಬಿಡುತ್ತೆ. ಆ ಎಲೆಗಳೆಲ್ಲ ಸೃಷ್ಟಿಯಾಗತ್ತೆ. ಅರೆ, ಇದೆಂತ ಮ್ಯಾಜಿಕ್ಕು? ಅದನ್ನ ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಆಗ ನರಿ ಹೇಳುತ್ತೆ, ಚಿಂಕಿಯ ಬಾಯಿ ಮಾಯಾ ಬಾಯಿ ಅನ್ಸುತ್ತೆ. ನೀವು ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಚಿಂಕಿ, ನಿನ್ನ ಬಾಯಲ್ಲಿ ಮಾಯೆ ಇದೆ. ನಿನ್ನ ಸ್ಪರ್ಶೆಯಿಂದ ಈ ಒಣಗೋಗಿರೋ ಮರನೇ ಹಸಿರಾಗಿ ಬದಲಾಯ್ತು. ನನ್ ಕೈಲಿ ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಸಂತೋಷವಾಗಿದೆ. ನೀವು ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ ಈ ಕಾಡನ್ನೇ ನಾನು ಬದಲಾಯಿಸ್ಬಿಡ್ತೀನಿ. ಚಿಂಕಿ ಸ್ವಲ್ಪ ಸ್ವಲ್ಪ ಕಾಡಲ್ಲಿ ಎಲ್ಲಾ ಮರಗಳನ್ನು ಹಸಿರಾಗಿ ಬದಲಾಯಿಸ್ತಾ ಇತ್ತು. ಕಾಡು ತುಂಬಾ ದೊಡ್ಡದಾಗಿತ್ತು. ಅದರಿಂದ ಮೆತ್ತಗೆ ಅದರಷ್ಟು ಆದಷ್ಟು ಅದು ಎಲ್ಲ ಬದಲಾಯಿಸ್ತಾ ಬಂತು. ಒಂದು 15-20 ದಿನದಲ್ಲಿ ಅದು ಎಲ್ಲಾ ಕಾಡಲ್ಲಿರುವ ಮರಗಳನ್ನು ಬದಲಾಯಿಸ್ಬಿಡುತ್ತೆ. ಮತ್ತೆ ಅವರವರ ಗೂಡುಗಳನ್ನು ಎತ್ಕೊಂಡೋಗಿ ಪಕ್ಷಿಗಳು ಅವರವರ ಮರಗಳ ಮೇಲೆ ಇಟ್ಕೊಡ್ತಾರೆ ಮತ್ತೆ ಸಂತೋಷವಾಗಿ ಜೀವಿಸ್ತಾರೆ. ಸ್ವಲ್ಪ ದಿನದ ನಂತರ ಒಂದು ಮೇನ ಕಾಡೊಳಗಡೆ ಬರುತ್ತೆ.
ನೀನು ಇಲ್ಲಿದ್ಯಾ? ನಿನ್ನನ್ನ ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಅರೆ ನೀನ್ ಯಾರು? ನಾನು ಚಿಂಕಿನ ತಾಯಿ. ನಾನು ಗ್ರೀನ್ಲ್ಯಾಂಡ್ ಕಾಡಲ್ಲಿ ವಾಸಿಸ್ತೀನಿ. ಇವಳು ಹುಟ್ಟಿದ ನಂತರ ನಾನು ನೀರ್ ಕುಡಿಯಕ್ಕಂತ ಹೋಗಿದ್ದೆ. ನಾನು ಮತ್ತೆ ಬಂದ್ ನೋಡಿದ್ರೆ ಅಲ್ಲಿ ಅವಳು ಎದ್ದಿಲ್ಲ. ನಾನು ವಾಪಸ್ ಬಂದಾಗ ನನ್ನ ಗೂಡು ಖಾಲಿ ಆಗಿತ್ತು. ಮೇನನ ಹಾಳು ನೋಡಿ ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ನಾನು ನನ್ನ ಮಗುನ ಕರ್ಕೊಂಡು ಹೋಗ್ಬೋದಾ? ನಾನು ಹೋಗೋದಿಲ್ಲ. ಅಮ್ಮ ಚಿಂಕಿ, ಇವರು ನಿನ್ನ ತಾಯಿ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮಲ್ಲಿ ಯಾರಾದ್ರೂ ಒಬ್ರು ದಿನಾ ನಿನ್ನ ನೋಡಕ್ ಬರ್ತೀವಿ. ಆದ್ರೆ ನೀನು ಖಂಡಿತ ತಾಯಿ ಜೊತೆ ಹೋಗ್ಲೇಬೇಕು. ಅದನ್ ಕೇಳಿಸ್ಕೊಂಡು ಚಿಂಕಿ ಸುಮ್ನೆ ಆಗ್ತಾಳೆ. ಎಲ್ಲರ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಅವರ ತಾಯಿಯ ಜೊತೆ ಹೋಗ್ಬಿಡ್ತಾಳೆ. ಜಂತುಗಳು ತಾಯಿಗಳು ಚಿಂಕಿಯ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ನರಿ ಬಂದು ಹೀಗಂತ ಹೇಳುತ್ತೆ, ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಏನಾಯ್ತು? ಏನ್ ತಪ್ಪಾಯ್ತು? ಮೇನಾ ಹೇಳಿದ್ಲು ಯಾರೋ ಗೂಡಿನಿಂದ ಅವಳನ್ನ ಎತ್ಕೊಂಡು ಹೋಗ್ಬಿಟ್ರಂತ. ಆದ್ರೆ ಚಿಂಕಿ ನಮ್ಗೆ ಗೂಡಿನ ಸಮೇತವಾಗಿ ಸಿಕ್ಕಿದ್ಲು. ಅದು ಅವಳು ಹೇಳಿದ್ದು ಸುಳ್ಳು ಅನ್ಸತ್ತೆ. ಅದನ್ನ ಯೋಚನೆ ಮಾಡಿದ ತಕ್ಷಣ ಎಲ್ಲರಿಗೂ ತುಂಬಾ ಬೇಜಾರಾಗತ್ತೆ. ಆಮೇಲೆ ಇವ್ರ ಮೂವರು ಮಾತಾಡ್ಕೊಂಡು ಗ್ರೀನ್ಲ್ಯಾಂಡ್ ಕಾಡಿನ ಕಡೆ ಬೇಗ ಬೇಗ ಓಡಕ್ಕೆ ಶುರು ಮಾಡ್ತಾರೆ. ಅವರು ದಾರಿಯಲ್ಲೇ ಚಿಂಕಿ ಮತ್ತೆ ಮೇನನ ನೋಡ್ತಾರೆ. ಮತ್ತೆ ಅವರು ಅವ್ರನ್ನ ನಿಲ್ಲಿಸ್ತಾರೆ. ನಿಲ್ಲಿ! ಅರೆ ನೀವ್ಯಾಕ್ ನಮ್ಮಿಂದ ಬಂದಿದ್ದೀರಾ? ನಮಗ್ ಗೊತ್ತಾಯ್ತು ನೀನು ಚಿಂಕಿಯ ತಾಯಿ ಅಲ್ಲ ಅಂತ. ನಮಗೆ ನಿಜ ಹೇಳು, ನೀನ್ ಯಾರು ಮತ್ತೆ ಚಿಂಕಿನ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅಂತ. ನಮ್ಮ ಕಾಡಾದ ಗ್ರೀನ್ಲ್ಯಾಂಡ್ ಅಲ್ಲಿ ಒಂದು ಹದ್ದು ರಾಜ್ಯ ಮಾಡ್ತಿರ್ತಾನೆ. ಅವನ್ ಹೇಳಿದ್ದನ್ನೇ ನಾವು ಮಾಡ್ಬೇಕು. ನಮ್ಮನ್ನ ತುಂಬಾ ದಾರುಣವಾಗಿ ಟಾರ್ಚರ್ ಮಾಡ್ತಾನೆ. ನಮ್ಮ ಕಾಡಲ್ಲಿ ವಯಸ್ಸಾದ ಒಂದು ಹುಲ್ಲು ದಾದ ಇದ್ದ. ಅವ್ರು ಸಾಯುವಾಗ ನಮಗೆ ಭವಿಷ್ಯವಾಣಿ ಹೇಳಿದ್ರು. ಸ್ವಲ್ಪ ದಿನದ ನಂತರ ನಮ್ಮ ಕಾಡಲ್ಲಿ ಬಂಗಾರದ ಬಾಯಿರುವ ಒಂದು ಮೈನಾ ಹುಟ್ಟತ್ತಂತ. ಅವನೇ ಆ ಹದ್ದನ್ನು ಸಾಯಿಸ್ತಾನೆ ಮತ್ತೆ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ದ. ಆದ್ರೆ ಹೇಗೋ ಈ ವಿಷಯ ಆ ಹದ್ದಿಗೆ ಗೊತ್ತಾಗ್ಬಿಡ್ತು. ಆದ್ರಿಂದ ಅದು ಹೊಸದಾಗಿ ಹುಟ್ಟುವ ಎಲ್ಲ ಮಗು ಮೇಲೆ ಕಣ್ಣಾಕಿದ್ದ. ಮತ್ತೆ ಹುಟ್ಟಕ್ ಮುಂಚೆನೆ ಅವ್ರನ್ನ ಸಾಯಿಸ್ಬಿಡ್ತಿದ್ದ. ಆ ಮಗು ಹುಟ್ಟಿದ ನಂತರ ಅವರ ತಾಯಿನೇ ನದಿಯಲ್ಲಿ ಅದನ್ನ ಕಳಿಸ್ಬಿಡ್ತು. ಅವಾಗಿಂದ ಹದ್ದು ಚಿಂಕಿ ಅವ್ರ ಅಮ್ಮನ ಬಂಧಿಸಿ ಇಟ್ಟಿದೆ. ಮತ್ತೆ ನಮ್ಮಮ್ಮನ ಕೂಡ ಬಂಧಿಸಿಟ್ಟಿದೆ. ಯಾಕಂದ್ರೆ ನಾನು ಹೋಗಿ ಚಿಂಕಿನ ಕರ್ಕೊಂಡ್ ಬರ್ಬೇಕಂತ. ತುಂಬಾ ಕಷ್ಟ ಕಾಲ. ಅದಕ್ಕೆ ನಾನು ಇವ್ರ ತಾಯಿ ಅಂತ ಹೇಳಿ ನಾಟಕ ಮಾಡಿದೆ. ನನ್ ಜೊತೆ ಚಿಂಕಿನ ಕರ್ಕೊಂಡು ಹೋಗ್ತಿದ್ದೀನಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಮತ್ತೆ ನರಿ ಯೋಚನೆ ಮಾಡಕ್ಕೆ ಶುರು ಮಾಡತ್ತೆ. ಸ್ವಲ್ಪ ತಾದ್ಮೇಲೆ ಮೇನಾ ಜೊತೆಗೆ ಅದು ಆ ಹದ್ದಿನ ಮುಂದೆ ಹೋಗುತ್ತೆ. ಹದ್ದು ಮಹಾರಾಜ, ನಾನು ಚಿಂಕಿನ ಕರ್ಕೊಂಡ್ ಬಂದಿದ್ದೀನಿ. ಆಹಾ, ಹಾಗಾದ್ರೆ ಇದೇನಾ ಬಂಗಾರದ ಕೊಕ್ಕಿನ ಮೈನಾ? ಗೂಡಲ್ಲಿ ಒಂದು ಕೆಂಪು ಮೈನಾ ಮತ್ತೆ ಹಸಿರು ಮೈನಾ ಇತ್ತು. ಅವರ ಮುಂದೆನೆ ಬೆಂಕಿ ಹುರಿತಾ ಇರುತ್ತೆ. ಚಿಂಕಿ ಬೇಟ, ನೀನ್ ಇಲ್ಲಿಂದ ಹೋಗ್ಬಿಡು ನೀನ್ ಇಲ್ಲಿಂದ. ಚಿಂಕಿ, ಈ ಬೆಂಕಿಗೆ ಬೇಗ ಹಾರ್ಬಿಡು, ಇಲ್ಲ ಅಂದ್ರೆ ನಾನು ನಮ್ಮನ್ನ ಬಿಡಲ್ಲ. ಅದನ್ ಕೇಳಿಸ್ಕೊಂಡು ಚಿಂಕಿ ಸ್ವಲ್ಪ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುತ್ತೆ. ಚಿಂಕಿ ಅವರಮ್ಮ ಅಳ್ತಾ ಅದನ್ನ ಅಲ್ಲಿಂದ ಹೋಗ್ಬಿಡು ಅಂತ ಹೇಳುತ್ತೆ. ಆಗ ನರಿ, ಜಿಂಕೆ, ಮೋಂಟು ಕೋತಿ ಅವ್ರ ಮುಂದೆ ಬರ್ತಾರೆ. ನಿಲ್ಲು ಚಿಂಕಿ. ಕೋತಿ ಬೇಗ ಹೋಗಿ ಆ ಪಂಜರವನ್ನು ಓಪನ್ ಮಾಡಿ ಆ 2 ಪಕ್ಷಿಗಳನ್ನು ಬಿಡುಗಡೆ ಮಾಡುತ್ತೆ. ಇಲ್ಲ. ಚಿಂಕಿ ಬೇಗ ಹೋಗಿ ನಿನ್ನ ಬಾಯಿಯಿಂದ ಈ ಹದ್ದನ್ನು ಚುಚ್ಚಿ ಸಾಯಿಸು. ದೂರ ಇರೋ ನನ್ನಿಂದ. ಆಗ ಚಿಂಕಿಗೆ ಧೈರ್ಯ ಬರುತ್ತೆ. ಮತ್ತೆ ಹೋಗಿ ಬೇಗ ಹದ್ದನ್ನ ಬಾಯಿಂದ ಚುಚ್ಚಕ್ ಪ್ರಾರಂಭಿಸುತ್ತೆ. ಚುಚ್ಚಿದ ತಕ್ಷಣ ಆ ಹದ್ದು ಸತ್ತೋಗ್ಬಿಡುತ್ತೆ. ಅದು ನೋವಿನಿಂದ ತುಂಬಾನೇ ನರಳಾಡಿರುತ್ತೆ. ಅಯ್ಯೋ! ಈ ರೀತಿ ಅದು ತನ್ನ ಪ್ರಾಣನೇ ಬಿಡುತ್ತೆ. ಅಮ್ಮ ಚಿಂಕಿ ಹಂಗಂತ ಹೇಳಿ ಚಿಂಕಿಯ ತಾಯಿ ಹೋಗಿ ಚಿಂಕಿನ ಹಪ್ಕೋತಾರೆ. ಅದರ ನಂತರ ಚಿಂಕಿ ಮತ್ತೆ ಚಿಂಕಿಯ ತಾಯಿ ಅವರೆಲ್ಲರ ಜೊತೆಗೆ ಕಾಡಿಗೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಸಂತೋಷವಾಗಿ ಜೀವಿಸ್ತಾರೆ. ಬೇಜಾರಾಗ್ದೆ ಇನ್ನೇನು. ಜನರೆಲ್ಲ ನಂಗೆ ಇದಕ್ಕೇನೆ ಮಕ್ಕರ್ ಮಾಡ್ತಾರೆ. ನಂಗೆ ಧ್ವನಿ ಇಲ್ಲ ಅಂತ. ಇದ್ರಲ್ಲಿ ನಂದೇನ್ ತಪ್ಪು? ಮಿಂಕು ನವಿಲು ಒಂದು ಗಿಡದ ಬಳಿ ಕುತ್ಕೊಂಡಿತ್ತು. ಆಗ ಚಿನ್ನು ಮುನ್ನು ಅವರ ಬಳಿ ಬರುತ್ತೆ. ಮಿಂಕು ಮಾವ, ನಮಗೊಂದು ಕತೆ ಹೇಳ್ತೀಯಾ? ನೀವು ಕತೆ ಹೇಳಿದ್ರೆ ಕೇಳಕ್ಕೆ ನಮ್ಗೆ ತುಂಬಾ ಇಷ್ಟ. ಸರಿ ಮಕ್ಕಳ, ನಾನು ನಿಮಗೊಂದು ಸೂಪರ್ ಕತೆ ಹೇಳ್ತೀನಿ. ಅದರಿಂದ ನಿಮಗೆ ನಿಮ್ಮ ಭಯ ಕೆಲವು ಸರಿ ನಿಮಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ. ಕೇಳಿ ಈಗ. ಒಂದು ಗಿಳಿ ಇತ್ತು.
ಅದರ ಹೆಸರು ಚಿರ್ಕುಟ್ ಅಂತ. ಅದ್ರ ಹುಟ್ಟಿದಾಗಿನಿಂದ ಅದಕ್ಕೆ ಒಂದೇ ಸಮಸ್ಯೆ. ಸಮಸ್ಯೆ ಏನು ಮಾವ? ಅರೆ ತಡ್ಕೋ, ಹೇಳ್ತಾ ಇದ್ದೀನಲ್ವಾ, ಅರ್ಜೆಂಟಾ, ನಡುವಲ್ಲಿ ನಿಲ್ಲಿಸ್ಬೇಡ. ನಾನಿವಳಿಗೆ ಯಾವಾಗೂ ಹೇಳಿದೀನಿ ಮಾವ ಕತೆ ಹೇಳುವಾಗ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಹಾ, ಆ ಗಿಳಿ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು. ಅದರ ಹುಟ್ಟಿದಾಗಿನಿಂದ ಅದಕ್ಕೆ ಬಾಯಿ ಬರ್ತಿರ್ಲಿಲ್ಲ, ಅದಕ್ಕೆ ಮಾತಾಡಕ್ಕಾಗ್ತಿರ್ಲಿಲ್ಲ. ಒಂದಿನ ಚಿರ್ಕುಟ್ ಕೊಂಬೆ ಮೇಲೆ ಕೂತಿತ್ತು. ಪಕ್ಷಿಗಳೆಲ್ಲ ಫಲನ ತಿಂತಿದ್ರು ಅಲ್ಲಿ. ಎಷ್ಟು ಚೆನ್ನಾಗಿರೋ ಫಲಗಳನ್ನೆಲ್ಲ ತಿಂತಾ ಇದಾವ ಇವು. ಛೇ, ನಂಗೂ ತಿನ್ನಕ್ಕೆ ಇಂಥದ್ದೇ ಸಿಕ್ಕಿದ್ರೆ. ಪಕ್ಷಿ ಚಿರ್ಕುಟ್ನ ನೋಡಿ ಹೀಗನ್ನುತ್ತೆ. ಅರೆ ನೋಡಿ ನೋಡಿ, ಈ ಚಿರ್ಕುಟ್ ಹಕ್ಕಿನ ನೋಡಿ. ಇದು ಎಂತ ಗಿಳಿ ಅಂದ್ರೆ ಇದಕ್ ಮಾತಾಡಕ್ಕೆ ಬರಲ್ಲ. ನಾನು ಮಾತಾಡದೆ ಇರೋವಂತಹ ಗಿಳಿನ ನೋಡ್ಲೇ ಇಲ್ಲ. ಇಂಥ ಗಿಳಿನೂ ಇರುತ್ತಾ? ಏನ್ ಚಿರ್ಕುಟ್, ಏನ್ ನೋಡ್ತಿದ್ಯಾ? ನಿಂಗೂ ಈ ಫಲಗಳೆಲ್ಲ ಬೇಕಾ? ತಕೋ, ಫಲನ ತಿನ್ನು, ತಕೋ. ಚಿರ್ಕುಟ್ ಹಣ್ಣು ತಗೊಳಕ್ಕೆ ಮುಂದೆ ಹೋಗುತ್ತೆ. ಆಗ ಅದು ಆ ಹಣ್ಣ ಮತ್ತೆ ಕಿತ್ಕೊಂಡ್ಬಿಡುತ್ತೆ. ಹಾ, ಏನ್ ಅರ್ಜೆಂಟಾ ಚಿರ್ಕುಟ್? ಒಂದ್ ಪದ್ಯ ಹಾಡು ನೋಡೋಣ. ಕೇಳಿದ್ದೀನಿ ನೀನು ಚೆನ್ನಾಗ್ ಆಡ್ತೀಯಂತೆ. ಹಂಗಂತ ಪಕ್ಷಿಗಳೆಲ್ಲ ನಗಕ್ ಶುರು ಮಾಡ್ಬಿಡುತ್ತೆ. ಚಿರ್ಕುಟ್ ಪಾಪ ಬೇಜಾರಾಗ್ಬಿಡುತ್ತೆ. ಮತ್ತೆ ಪಾಪ ಅಲ್ಲಿಂದ ಹಾರಿ ಬೇರೆ ಗಿಡಕ್ ಹೋಗ್ಬಿಡುತ್ತೆ. ಆಗ ಚಿಂಕಿ ಪಕ್ಷಿ ಚಿರ್ಕುಟ್ ಹತ್ರ ಬರುತ್ತೆ. ಆ ಪಕ್ಷಿಗಳು ಮಾತಾಡಿರುವ ಎಲ್ಲಾ ವಿಷಯನೂ ನಾನ್ ಕೇಳಿಸ್ಕೊಂಡೆ. ನೀನು ಬೇಜಾರಾಗ್ಬೇಡ. ಚಿರ್ಕುಟ್ ಕಣ್ಣಿಂದ ನೀರ್ ಬರ್ತಿದೆ. ಹ, ಬೇಜಾರಾಗ್ದೆ ಇನ್ನೇನು. ಜನರೆಲ್ಲ ನಂಗೆ ಇದಕ್ಕೇನೆ ಮಕ್ಕರ್ ಮಾಡ್ತಾರೆ, ನಂಗೆ ಧ್ವನಿ ಇಲ್ಲ ಅಂತ. ಇದ್ರಲ್ಲಿ ನಂದೇನ್ ತಪ್ಪು? ಆಗ ಚಿಂಕಿ ಈಗನ್ನುತ್ತೆ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ನಿನಗೆ ಸಹಾಯ ಮಾಡುವ ಒಂದು ಪಕ್ಷಿ ನನಗೆ ಒಂದು ಗೊತ್ತು. ಹೌದಾ? ನಿಜವಾಗ್ಲೂ ಹೀಗಾಗುತ್ತಾ? ನಿಜವಾಗ್ಲೂ ನಾನು ಮಾತಾಡ್ಬೋದಾ? ಯಾಕಣ್ಣ, ಯಾಕಾಗಲ್ಲ? ನೀನು ನನ್ ಜೊತೆ ಬಾ. ನೀನು ಮಾತಾಡಕ್ಕಾಗತ್ತೆ. ಬೇರೆ ಜಂತುಗಳ ಜೊತೆನೂ ನೀನ್ ಮಾತಾಡಬಹುದು. ಕಪ್ಪು ಬೆಟ್ಟದ ಬಳಿ ಒಂದು ದೊಡ್ಡ ಆಲದ ಮರದ ಮೇಲೆ ಒಂದು ಗೂಬೆ ಮಾವ ಇರ್ತಾನೆ. ಅವನು ಒಳ್ಳೆ ವೈದ್ಯಕ. ಅವನು ಖಚಿತವಾಗಿ ನಿಂಗೆ ಸಹಾಯ ಮಾಡ್ತಾನೆ. ಇಬ್ಬರು ಎಗಿರಿ ವೈದ್ಯಕನಾದ ಗೂಬೆ ಹತ್ರ ಬರ್ತಾರೆ. ದಾದಾ, ಒಂದ್ಸಲ ಇವ್ರನ್ನ ನೋಡು. ಇವ್ರ ಕೈಯಲ್ಲಿ ಮಾತಾಡಕ್ಕಾಗಲ್ಲ. ನೀವು ಚಿಕಿತ್ಸೆ ಕೊಡ್ತೀರಾ? ಇಲ್ಲೇ ಬಾ, ಬಾಯಿ ಓಪನ್ ಮಾಡು. ಚಿರ್ಕುಟ್ ಅವನ ಬಾಯಿ ತೆಗೆದು ಗೂಬೆ ಹತ್ರ ತೋರ್ಸುತ್ತೆ. ಗೂಬೆ ನೋಡಿ ಹಿಂಗನ್ನುತ್ತೆ. ಇದ್ರ ಧ್ವನಿ ಯಾಕೆ ಬಂದಿಲ್ಲ ಅಂದ್ರೆ ಇವನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ. ಇವನ್ ಬಾಯಿ ಎಲ್ಲ ಸರಿಯಾಗೇ ಇದೆ, ಆದ್ರೆ ಜಾಮ್ ಆಗಿದೆ. ಕಾಕ, ಅವನು ಚಿಕ್ಕವನಿದ್ದಾಗ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು. ಮತ್ತೆ ಅವ್ರ ಜೊತೆ ಯಾರೂ ಇಲ್ಲ. ಹಾಗದು ಮಾತಾಡಕ್ಕೂ ಪ್ರಯತ್ನ ಪಟ್ಟಿಲ್ಲ. ಅದಕ್ಕೆ ಅದು ಪಾಪ ಮಾತಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಚಿಕ್ಕಂದ್ರಲ್ಲಿ ಯಾರು ಮಾತಾಡಕ್ ಕಲ್ಸಿಲ್ಲ ಅಲ್ವಾ, ಅದಕ್ಕೆ ಹೀಗೆ. ಇವನಿಗೆ ಔಷಧಿ ಮಾಡಕ್ಕೆ ಕಪ್ಪು ಜಾಮೂನು ಮತ್ತು ಕಪ್ಪು ಪೇರಳೆ ತರ್ಬೇಕಾಗತ್ತೆ. ಅದನ್ನ ನೀನ್ ತರ್ಬೇಕಾಗತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನ್ ತಗೊಂಡ್ಬರ್ತೀನಿ. ಇಲ್ಲ ಇಲ್ಲ, ಯಾರಿಗೆ ಔಷಧಿ ಬೇಕೋ ಅವರೇ ಅದನ್ನೆಲ್ಲ ತರ್ಬೇಕಾಗತ್ತೆ. ಆದ್ರೆ ದಾದಾ, ಕಪ್ಪು ದ್ರಾಕ್ಷಿ ಗಿಡದ ಹತ್ರ ಒಂದು ಕಪ್ಪು ಕಾಗೆ ಒಂದಿರುತ್ತೆ. ಅದು ಬೇರೆ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ. ಆದ್ರೆ ಅವನು ಮಾತ್ರ ಹೋಗಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಮತ್ತೆ ಚಿರ್ಕುಟ್ ಎಗರಿ ಆ ಕಪ್ಪು ದ್ರಾಕ್ಷಿ ಗಿಡದ ಹತ್ರ ಹೋಗುತ್ತೆ. ಹೋಗ್ತಾ ಹೋಗ್ತಾ ಚಿರ್ಕುಟ್ ಹೀಗೆ ಯೋಚನೆ ಮಾಡುತ್ತೆ. ಯಾವ ಕಷ್ಟದಲ್ಲಿ ಬಿದ್ದಿದ್ದೀನಪ್ಪ ನಾನೀಗ. ಈ ಕಾಗೆಗಳಂದ್ರೆ ಮೊದ್ಲೇ ನಂಗೆ ಭಯ ಅಷ್ಟೇ. ಅವ್ರೆದುರುಗಡೆನೆ ಹೋಗಿ ನಿಲ್ಬೇಕಾ ನಾನೀಗ? ಗಿಡದ ಬಳಿ ಹೋಗಿ, ಅರೆ, ಯಾವ್ದೇ ಕಾಗೆ ಇಲ್ಲ ಅಂತ ಕಾಣತ್ತೀಗ. ಬೇಗ ಇದನ್ನೆಲ್ಲ ತಗೊಂಡ್ ಹೋಗ್ತೀನಿ ನಾನು. ಚಿರ್ಕುಟ್ ಅದರ ಬಾಯಲ್ಲಿ 2-3 ದ್ರಾಕ್ಷಿ ಹಣ್ಣುಗಳನ್ನ ತಗೊಳುತ್ತೆ. ಮತ್ತೆ ಹೋಗೋಣ ಅಂತ ಹೋಗ್ತಿರುವಾಗ ಕಾಗೆ ಅವಳನ್ನ ನಿಲ್ಸುತ್ತೆ. ಏನೋ ಕಪ್ಪು ಕಾಗೆ, ಏನೋ ಕದಿಯಕ್ಕೂ ಕಲ್ತ್ಬಿಟ್ಟಿಯಾ? ಚಿರ್ಕುಟ್ ಏನು ಮಾತಾಡದೆ ಅಲ್ಲಿಂದ ಬಂದ್ಬಿಡುತ್ತೆ. ಆಗ ಕಾಗೆ ಹಿಂದೆ ಬಂದು ಅದನ್ನ ಕಾಲಲ್ಲಿ ಎತ್ಕೊಂಡು ಹೋಗಿ ಒಂದು ಕಪ್ಪು ಗುಹೆ ಒಳಗಡೆ ಹಾಕ್ಬಿಡುತ್ತೆ. ಮತ್ತೆ ಅದರ ಬಾಗ್ಲು ಮುಚ್ಚಿಬಿಡುತ್ತೆ. ಚಿರ್ಕುಟ್ ಕತ್ಲನ್ನ ನೋಡಿ ಭಯ ಪಡುತ್ತೆ. ಮತ್ತೆ ಕಾಗೆ ಆಚೆಯಿಂದ ಹೀಗನ್ನುತ್ತೆ. ಈಗೊಂದು ಹಾವು ಬರುತ್ತೆ,
ಮತ್ ನಿನ್ನನ್ ತಿಂದ್ಬಿಡುತ್ತೆ. ಹಂಗಂತ ಒಂದು ದೊಡ್ಡ ದಾರಾನ ಒಳಗಡೆ ಹಾಕುತ್ತೆ. ಆಗ ಚಿರ್ಕುಟ್ ಹಾವಂತ ಅನ್ಕೊಂಡು ಆ ಭಯದಿಂದ ಗಟ್ಟಿಯಾಗಿ ಕಿರ್ಚುತ್ತೆ. ಆ, ಅಯ್ಯೋ ಕಾಪಾಡಿ ಕಾಪಾಡಿ. ಭಯದಿಂದ ಕಿರ್ಚಿದ ತಕ್ಷಣ ಗಂಟ್ಲಿಂದ ಶಬ್ದ ಬರುತ್ತೆ. ಆಗ ಗೂಬೆ ಬಂದು ಆ ಗುಹೆಯ ಬಾಗ್ಲನ್ನ ತೆಗೆಯುತ್ತೆ. ಚಿರ್ಕುಟ್ ಗೂಬೆ ಆತ ನಡೆದ ವಿಷಯ ಎಲ್ಲ ಹೇಳುತ್ತೆ. ನಂಗೆ ಗೊತ್ತಾಗ್ಬಿಟ್ಟಿತ್ತು ನೀನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ ಅಂತ. ಅದಕ್ಕೆ ನಾನು ಕಾಗೆ ಹತ್ರ ಕಳ್ಸಿದ್ ನಿನ್ನನ್ನ. ಎಲ್ಲ ಪಕ್ಷಿಗಳ ಜೊತೆ ಅವರು ಹೀಗೇನೆ ಮಾಡೋದು. ನಿನ್ನ ಧ್ವನಿಯನ್ನು ಹಿಂದೆ ತರಕ್ಕೆ ಇದೊಂದೇ ದಾರಿ ಇತ್ತು ನನಗೆ. ಯಾವಾಗ ನೀನು ಹೆದರ್ಕೊಂಡಿಯೋ ಜೀವ ಉಳ್ಸಕ್ಕೆ ಅಂತ ಕೂಕೊಂಡೆ ನೀನು. ಹಾ ಅಜ್ಜ, ಸರಿಯಾಗಿ ಹೇಳಿದ್ರಿ. ಅದ್ರಿಂದಾನೇ ನನ್ನ ವಾಯ್ಸ್ ಬಂತೀಗ. ಚಿಂಕಿ ಅಕ್ಕ, ತುಂಬಾ ಥ್ಯಾಂಕ್ಸ್ ಕಣಮ್ಮ, ನೀನ್ ನನ್ನ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಇದು ನನ್ನ ಐಡಿಯಾ. ಯಾರೋ ಪಾಪ ನಿಜಾನೇ ಹೇಳಿದ್ದಾರೆ, ನಮ್ಗೆ ಭಯನೂ ಉಪಯೋಗ ಆಗುತ್ತೆ ಅಂತ. ಹಾ ಚುನ್ನು ಮುನ್ನು, ಏನ್ ಕಲ್ತ್ರಿ ನೀವೀಗ? ಕತೆ ಹೇಗಿತ್ತು ಹೇಳಿ? ಕತೆ ತುಂಬಾ ಚೆನ್ನಾಗಿದೆ ಮಾವ. ಭಯ ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯ. ಭಯದಿಂದ ಫೈಟ್ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಸರಿ ಬಾಯ್, ಈಗ ನಾವ್ ಹೋಗ್ತೀವಿ, ಮತ್ತೆ ನಿಮ್ಮ ಹತ್ರ ಬರ್ತೀವಿ.